ನಮಸ್ಕಾರ ಸ್ನೇಹಿತರೆ ನೀವು ಯೂಟ್ಯೂಬ್ ಚಾನಲ್ ಮಾಡಿದ್ದೀರಾ, ಚಾನಲ್ ಮಾನಿಟೈಸ್ ಆಗಿದೆ ಅಂದರೆ ನಿಮ್ಮ ಚಾನಲ್ನಲ್ಲಿ ಸ್ನೇಹಿತರೆ ನಿನ್ನೆಗಿಂತ ಇವತ್ತು ಅರ್ನಿಂಗ್ ಚೆಕ್ ಮಾಡಿ. ನಿಮ್ಮ YT ಸ್ಟುಡಿಯೋದಲ್ಲಿ ಅರ್ನ್ ಸೆಕ್ಷನ್ನಲ್ಲಿ ಹೋಗಿ ಅರ್ನಿಂಗ್ ಚೆಕ್ ಮಾಡಿ. 3 ಪಟ್ಟು ಅರ್ನಿಂಗ್ ಜಾಸ್ತಿ ಆಗಿದೆ ಸ್ನೇಹಿತರೆ. ನೀವು ಚೆಕ್ ಮಾಡಿ. ಯಾರು ಇನ್ನೂವರೆಗೆ ನಿಮ್ಮ ಚಾನಲ್ ಮೇಲೆ ಅರ್ನಿಂಗ್ ಚೆಕ್ ಮಾಡಿಲ್ಲ ಅವ್ರು ಚೆಕ್ ಮಾಡಿ. YT ಸ್ಟುಡಿಯೋದಲ್ಲಿ YT ಸ್ಟುಡಿಯೋ ನಿಮ್ಮ ಇದರಲ್ಲಿ ಮೊಬೈಲಲ್ಲಿ ಓಪನ್ ಮಾಡಿ, ಅರ್ನ್ ಸೆಕ್ಷನಲ್ಲಿ ಹೋಗಿ ಅಲ್ಲಿ ಅರ್ನಿಂಗ್ ತೋರಿಸ್ತಾ ಇರುತ್ತೆ. ಆ ಅರ್ನಿಂಗಲ್ಲಿ ನೋಡಿ, ನಿನ್ನೆ ಆಗಿರೋ ಅರ್ನಿಂಗ್ ಚೆಕ್ ಮಾಡಿದರೆ ಇವತ್ತಿನ ಅರ್ನಿಂಗ್ ಅಲ್ಲಿ ಚೆಕ್ ಮಾಡಿ ನೋಡಿ, 3 ಪಟ್ಟು ಜಾಸ್ತಿ ಆಗಿದೆ. ಎಸ್ ಸ್ನೇಹಿತರೆ, ನಿಮ್ಮ YT ಸ್ಟುಡಿಯೋದಲ್ಲಿ ಅರ್ನಿಂಗ್ ಜಾಸ್ತಿ ತೋರಿಸ್ತಿದೆ. ಸೊ ಇದು ನಾವು ಮಾಡಿದ್ದ ಅರ್ನಿಂಗ್ಗಿಂತ ಜಾಸ್ತಿ ಆಗಿದೆ. ಅದು ಹೇಗೆ ಸಾಧ್ಯ? ಯೂಟ್ಯೂಬ್ ಏನಾದರೂ ಜಾಸ್ತಿ ಕೊಡ್ತಿದೆಯಾ ಹೇಗೆ? ಅಥವಾ ನಾವೇನಾದರೂ ಎಕ್ಸ್ಟ್ರಾ ಕೆಲಸ ಮಾಡಿದ್ದೀವಾ ಹೇಗೆ? ಅಥವಾ ಏನಾದರೂ ಬೋನಸ್ ಬಂತಾ ಹೇಗೆ? ಬೋನಸ್ ಆ್ಯಡ್ ಆಗಿಬಿಟ್ಟಿದೆಯಾ ಹೇಗೆ ಅನ್ನೋದು ತುಂಬ ಕನ್ಫ್ಯೂಷನ್ ಇದೆ. ಸುಮಾರು ಜನರಿಗೆ ಒಂದು ರೀತಿ ಖುಷಿ ಆಗ್ತಿದೆ. ಯಾಕಂದರೆ ನಿನ್ನೆ ನೋಡಿದ ಅರ್ನಿಂಗು ಇವತ್ತು ಜಾಸ್ತಿ ತೋರಿಸ್ತಾ ಇದೆ. ನಿನ್ನೆ ಕಮ್ಮಿ ಇತ್ತು, ನಿನ್ನೆ $20 ಆಗಿತ್ತು ಅಂದರೆ ಇವತ್ತು $60-70 ಈ ರೀತಿ ಅರ್ನಿಂಗ್ ತೋರಿಸಿದೆ. ಯಾರು ಇನ್ನೂವರೆಗೆ ನೋಡಿಲ್ಲ ದಯವಿಟ್ಟು ಕಮೆಂಟ್ ಹಾಕಿ ಹೇಳಿ, ಅರ್ನಿಂಗ್ ಜಾಸ್ತಿ ಆಗಿದೆಯಾ ಹೇಗೆ ಅನ್ನೋದು. ಸೊ ಫಸ್ಟ್ ಕಮೆಂಟ್ ಹಾಕಿ, ನನ್ನ ಚಾನಲ್ ಮೇಲೂ ಅರ್ನಿಂಗ್ ಜಾಸ್ತಿ ತೋರಿಸ್ತಿದೆ ಅನ್ನೋದು. ಬಿಕಾಸ್ ಇಲ್ಲಿ ಎಲ್ಲರ ಚಾನಲ್ ಮೇಲೂ ನಿನ್ನೆ $20 ಆಗಿತ್ತು, ಇವತ್ತು ಅದೇ 3 ಪಟ್ಟು ಜಾಸ್ತಿ ತೋರಿಸ್ತಿದೆ. $60-70 ತೋರಿಸಿದೆ. 100 ಆಗಿತ್ತು ಅಂದರೆ $300 ಈ ರೀತಿ ತೋರಿಸ್ತಿದೆ. ಸೊ ಆ್ಯಡ್ಸೆನ್ಸಲ್ಲೂ ಇದೇ ರೀತಿ ಕಾಣ್ತಾ ಇದೆ. ಆ್ಯಡ್ಸೆನ್ಸಲ್ಲೂ ಕೂಡ ಅರ್ನಿಂಗ್ ಜಾಸ್ತಿ ತೋರಿಸ್ತಿದೆ. ಸೊ ಇದೊಂದು ಯೂಟ್ಯೂಬ್ ಕಡೆಯಿಂದ ಒಂದು ನಿಮಗೆ ಮೆಸೇಜ್ ಕೂಡ ಬಂದಿರ್ಬೋದು. YT ಸ್ಟುಡಿಯೋದಲ್ಲಿ ನೀವು ಚೆಕ್ ಮಾಡಿ, ನೋಟಿಫಿಕೇಷನ್ ಸೆಕ್ಷನ್ನಲ್ಲಿ ಅಲ್ಲಿ ಬಂದಿರುತ್ತೆ. ಸೊ ಅಲ್ಲಿ ಏನು ಬಂದಿದೆ ಅಂದರೆ ನಾನು ತೋರಿಸ್ತೀನಿ. ಇಲ್ಲಿ ಯೂಟ್ಯೂಬ್ ಅರ್ನಿಂಗ್ ಶೋಯಿಂಗ್ ಹೈಯರ್ ದೆನ್ ಎಕ್ಸೆಪ್ಟೆಡ್ ಸ್ಕ್ರೀನ್ಶಾಟ್ ಹಾಕ್ತೀನಿ ನೋಡಿ. ಸೊ ಹಾಯ್ ಎವ್ರಿ ಒನ್, ವಿ ಆರ್ ಅವೇರ್ ಆಫ್ ಆ್ಯನ್ ಇಶ್ಯೂ ವೇರ್ ಸಮ್ ಕ್ರಿಯೇಟರ್ಸ್ ಆರ್ ಸೀಯಿಂಗ್ ಅನ್ಯೂಸಲಿ ಹೈ ಆರ್ ಡಬಲ್ಡ್ ಅರ್ನಿಂಗ್ ಇನ್ ಯೂಟ್ಯೂಬ್ ಸ್ಟುಡಿಯೋ ಆರ್ ಆ್ಯಡ್ಸನ್ಸ್ ಅಂತ ತೋರಿಸಿದೆ. ಅವರ್ ಟೀಮ್ ಆರ್ ಕರೆಂಟ್ಲಿ ಇನ್ವೆಸ್ಟಿಗೇಟಿಂಗ್ ಆ್ಯಂಡ್ we all provide updates here once we know more. Thanks for your patience ಅಂತ ಇದೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಸ್ನೇಹಿತರೆ. ಇದೊಂದು ಗ್ಲಿಚ್ ಆಗಿದೆ ಯೂಟ್ಯೂಬ್ ಮೇಲೆ. ಸೊ ಹಾಗಾಗಿ ಇದು ಅರ್ನಿಂಗ್ ಜಾಸ್ತಿ ತೋರಿಸ್ತಿದೆ, ಡಬಲ್ಡ್ ಅರ್ನಿಂಗ್ ಆ್ಯಡ್ಸೆನ್ಸಲ್ಲೂ ತೋರಿಸ್ತಿದೆ, ಆಮೇಲೆ ನಿಮ್ಮ YT ಸ್ಟುಡಿಯೋದಲ್ಲಿ ತೋರಿಸ್ತಿದೆ. ಸೊ ಆ ರೀತಿ ತೋರಿಸ್ತಾ ಇದ್ದರೆ ಅದು ಕರೆಕ್ಟ್ ಆಗುತ್ತೆ. ಸೊ ನಿನ್ನೆ ಜಾಸ್ತಿ ಇತ್ತು, ಇವತ್ತು ಕಮ್ಮಿ ಆಗಿದೆ ಅಂತ ಯಾರೂ ಅಂದ್ಕೋಬೇಡಿ. ಬಿಕಾಸ್ ಅದು ಆ ರೀತಿ ಪ್ರಾಬ್ಲಮ್ ಆಗಿದೆ. ಸೊ ನಿನ್ನೆ ಎಷ್ಟು ಅರ್ನಿಂಗ್ ಆಗಿತ್ತು ಇವತ್ತಿನ ಅರ್ನಿಂಗ್ ಸೇರಿಸಿ ಅಷ್ಟೇ ಅದು ಕರೆಕ್ಟಾಗಿ ನಡೆಯೋದನ್ನು ಅಲ್ಲಿ ತೋರಿಸಲಾಗುತ್ತೆ. ನೆಕ್ಸ್ಟ್ ಇನ್ನು ಇವತ್ತು ನೀವು ನೋಡಿರ್ತೀರ, ನಾಳೆ ಮತ್ತೆ ಚೆಕ್ ಮಾಡಿದಾಗ ಅರ್ನಿಂಗ್ ಕಮ್ಮಿಯಾಗಿ ಡಿಕ್ರೀಸ್ ಆಗಿ ತೋರಿಸುತ್ತೆ. ಸೊ ಆಗ ನೀವು ಅದನ್ನು ವರಿ ಮಾಡಬಾರ್ದು. ಬಿಕಾಸ್ ಇಲ್ಲಿ ಪ್ರಾಬ್ಲಮ್ ಆಗಿದೆ, ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ನಿಮ್ಮ YT ಸ್ಟುಡಿಯೋ ಓಪನ್ ಮಾಡಿ, ನೀವು ಅಲ್ಲಿ ಚೆಕ್ ಮಾಡ್ಬೋದು. YT ಸ್ಟುಡಿಯೋ ಓಪನ್ ಮಾಡಿದರೆ ಇಲ್ಲಿ ನೌನ್ ಇಶ್ಯೂ ಅಂತ ಒಂದು ಶೋ ಆಗ್ತಿದೆ. ಅದರಲ್ಲಿ ಕ್ಲಿಕ್ ಮಾಡಿ, ಯೂಟ್ಯೂಬ್ ಅರ್ನಿಂಗ್ ಶೋಯಿಂಗ್ ಹೈಯರ್ ದೆನ್ ಎಕ್ಸೆಪ್ಟೆಡ್ ಅಂತ ತೋರಿಸ್ತಿದೆ. ಇದರ ಮೇಲೆ ಕ್ಲಿಕ್ ಮಾಡಿದರೆ ಒಂದು ಬೇರೆ ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅವ್ರು ಹೇಳಿದ್ದಾರೆ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಆಗಿರೋ ಪ್ರಾಬ್ಲಮ್ ಇದೆ. ಯೂಟ್ಯೂಬ್ ಅರ್ನಿಂಗ್ ಶೋಯಿಂಗ್ ಹೈಯರ್ ದೆನ್ ಎಕ್ಸೆಪ್ಟೆಡ್ ಅಂತ ಅಂದರೆ ಆಗಿರೋ ಅರ್ನಿಂಗ್ಗಿಂತ ಜಾಸ್ತಿಯಲ್ಲಿ ಅರ್ನಿಂಗ್ ತೋರಿಸ್ತಾ ಇದೆ. ಸೊ ಇದೊಂದು ಗ್ಲಿಚ್ ಇದೆ, ಯೂಟ್ಯೂಬ್ ಕಡೆಯಿಂದ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಯೂಟ್ಯೂಬಲ್ಲಿ. ಸೊ ಹಂಗಾಗಿ ಈ ರೀತಿ ತೋರಿಸ್ತಾ ಇದೆ. ಸೊ ಇವತ್ತು $60 ತೋರಿಸ್ತಾ ಇತ್ತು, 60, 70, 100, $200 ತೋರಿಸ್ತಾ ಇತ್ತು. ಸೊ ಈ ನಿನ್ನೆ ನೋಡಿದ್ದು ಇವತ್ತು ನೋಡಿದ್ದು ನಾಳೆ ಚೆಕ್ ಮಾಡಿದಾಗ ಕಮ್ಮಿ ತೋರಿಸುತ್ತೆ. ಸೊ ಕಮ್ಮಿ ತೋರಿಸಿದಾಗ ಜಾಸ್ತಿ ಆಯಿತು ಅಂದರೆ ನಾವು ಯಾರಿಗೂ ಏನೂ ಹೇಳಲ್ಲ, ಕಮ್ಮಿ ಆಯಿತು ಅಂದರೆ ಇಮಿಡಿಯೇಟಾಗಿ ನಾವು ಎಲ್ಲರಿಗೂ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಸೊ ಇದು ಯೂಟ್ಯೂಬ್ ಕಡೆಯಿಂದ ಆಗಿರುವಂಥ ಪ್ರಾಬ್ಲಮ್ ಇದೆ. ನಿನ್ನೆ ಎಷ್ಟು ಅರ್ನಿಂಗ್ ಆಗಿತ್ತು, ಇವತ್ತು ಎಷ್ಟು ಆಗಬೇಕಾಗಿತ್ತು ಯೂಟ್ಯೂಬ್ ರೂಲ್ಸ್ ಪ್ರಕಾರ, ಆಮೇಲೆ ಯೂಟ್ಯೂಬ್ ಅರ್ನಿಂಗ್ ಪ್ರಕಾರ ಎಷ್ಟು ಆಗಬೇಕಾಗಿತ್ತು ಅದು ಇವತ್ತು ತೋರಿಸ್ಬೇಕಾಗಿತ್ತು. ಬಟ್ ಅದು ಜಾಸ್ತಿ ತೋರಿಸ್ತಾ ಇದೆ. ಸೊ ನಾಳೆ ನೋಡಿದಾಗ ಕಂಟಿನ್ಯೂಸ್ಲಿ ಏನು ಅರ್ನಿಂಗ್ ಆಗಬೇಕಾಗಿತ್ತು ಅದು ಮಾತ್ರ ತೋರಿಸುತ್ತೆ. ಇವತ್ತಿನ ಅರ್ನಿಂಗ್ ಏನು ಎಕ್ಸ್ಟ್ರಾ ಆ್ಯಡ್ ಆಗಿದೆ ಅದು ಲೆಸ್ ಆಗುತ್ತೆ. ಸೊ ಆದಾಗ ಯಾರೂ ವರಿ ಮಾಡಬಾರ್ದು. ಇದೊಂದು ಯೂಟ್ಯೂಬ್ ಕಡೆಯಿಂದ ಪ್ರಾಬ್ಲಮ್ ಆಗಿದೆ. ಇದು ಸರಿ ಮಾಡಿ ನಿಮ್ಮ ಅರ್ನಿಂಗ್ ಏನು ರೆಗ್ಯುಲರ್ ಆಗಬೇಕಾಗಿದೆ ಅದೇ ಮಾತ್ರ ಅಲ್ಲಿ ತೋರಿಸಲಾಗುತ್ತೆ. ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ. ಇದೊಂದು ಯೂಟ್ಯೂಬ್ ಕಡೆಯಿಂದ ಆಗಿರುವಂಥ ಪ್ರಾಬ್ಲಮ್. ಸೊ ಇದೇ ಒಂದು ಅಪ್ಡೇಟ್ ಕೊಡಬೇಕಾಗಿತ್ತು. ಬಿಕಾಸ್ ತುಂಬ ಪೇನಿಕ್ ಆಗಿಬಿಡ್ತೀರಾ. ಇವತ್ತು ಎಷ್ಟು ಅರ್ನಿಂಗ್ ಆಗಿತ್ತು, ಇವತ್ತು ಇಷ್ಟು ಅರ್ನಿಂಗ್ ಆಗಿತ್ತು, ನಾಳೆ ನೋಡಿದಾಗ ಅದು ಕಮ್ಮಿ ಆಗಿತ್ತು ಅಂದರೆ ಪೇನಿಕ್ ಆಗಿಬಿಡ್ತೀರಾ. ಸೊ ಆ ರೀತಿ ಮಾಡಬೇಡಿ. ಏನು ರೆಗ್ಯುಲರ್ ಅರ್ನಿಂಗ್ ಆಗಬೇಕಾಗಿದೆ ಅದೇ ನಿಮಗೆ ಕರೆಕ್ಟಾಗಿ ತೋರಿಸಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಡೋಂಟ್ ವರಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಯೂಟ್ಯೂಬ್ನ ಇಂಥದ್ದೇ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲಿಕ್ಕಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ, ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಸ್ನೇಹಿತರೆ, ನಮಸ್ಕಾರ.